ಕೊಲೆ ಆಗಿರೋ ಸಾಮಾನ್ಯ ವ್ಯಕ್ತಿ ಅಂತ ಅವ್ರಂತಾರೆ ಸರ್. ಎಲ್ಲರದ್ದು ಜೀವ ತಾನೆ, ಎಲ್ಲರದ್ದು ಜೀವ ಒಂದೇನೆ. ಅವ್ರದ್ದಾಗಿದ್ರೆ ಬಿಡ್ತಾ ಇದ್ರ? ಅವ್ರಾದ್ರೆ ದುಡ್ಡಿರೋರು ಇದ್ ಮಾಡ್ತಾರೆ. ಇವ್ರು ಬಡವ್ರು ಎಲ್ಲಿಗೆ ಹೋಗ್ಬೇಕು? ಆ ಮಹಿಳೆ ಎಲ್ಲಿ ಹೋಗ್ಬೇಕು? ಅವಳಿಗೆ ಎಷ್ಟು ಅನ್ಯಾಯ ಆಗಿದೆ ಇವತ್ತು. ಅವಳ ಗಂಡನೇ ಅವಳಿಗೆ ಸರ್ವಸ್ವ. ಇವಾಗ ಕಳ್ಕೊಂಡು ಒಂದ್ ಮಗು ಹೊಟ್ಟೆಲ್ಲೂ ಇಟ್ಕೊಂಡು ಅವ್ರ ಜೀವನ ಮಾಡ್ಬೇಕು. ಯಾಕೆ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅಂದ್ರೆ ಅವ್ರು ಲೀಡರ್ ಆಗ್ಬಿಟ್ರ? ಇವಾಗ ದರ್ಶನ್ ಅವ್ರು ಇದಾರೆ, ಹಿಂದೆ ನಾವು ಬಿಡಿಸ್ಕೊಂಬರ್ತೀವಿ ಅಂತ ಏನಾದ್ರು ಮಾಡ್ತಾ ಇದಾರ? ಅದನ್ನಲ್ಲ. ರೈತರ ಪರವಾಗಿ ಇದ್ರು ಒಪ್ಕೊಂತೀವಿ, ಅದಕ್ಕೆ ಅಂತ ಕುಮಾರಸ್ವಾಮಿ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಇದೆಲ್ಲ ನಾಟಕ. ಅವರು ರೈತರ ಪರವಾಗಿ ಇದ್ದಿದ್ದು ಕುಮಾರಸ್ವಾಮಿ ಸಪೋರ್ಟ್ ಮಾಡಬಹುದು ಅಂತ ಫೋನ್ ಕೂಡ ಮಾಡಿಸಿದ್ದಾರೆ. ಅವ್ರು ಎಲ್ಲಾರ ಮುಖೇನ ಫೋನ್ ಮಾಡಿಸಿದ್ದಾರೆ ಅರೆಸ್ಟ್ ಮಾಡಬಾರ್ದು ಅಂತ. ಯಾಕೆ ಅರೆಸ್ಟ್ ಮಾಡಬಾರ್ದು? ಅವ್ನ್ ಜೀವ ಅಲ್ವಾ? ಅವ್ನ್ ಮನುಷ್ಯ ಅಲ್ವಾ? ಇವ್ರ ಜೀವಕ್ಕೆ ಮಾತ್ರ ಬೆಲೆ ಇದೆಯಾ? ಅವ್ರ ಜೀವಕ್ಕಿಲ್ವಾ? ಅವಳು ಒಂದ್ ಹೆಣ್ಣಾಗಿ ಆತರ ಮೆಸೇಜ್ ಕಳಿಸಿದಾರೆ, ಇವಳು ಯಾವ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರಿಗೆ? ಅದಕ್ಕೆ ಮುಖೇನ ಅವ್ರು ಮಾಡಿರ್ತಾರೆ ಅಲ್ವಾ? ತಪ್ಪೇನಿಲ್ಲ ಸ್ವಾಮಿ ಅದು ಮಾಡಿರೋದು. ಅದನ್ನ ನ್ಯಾಯ ಮುಖೇನ ಮಾಡ್ಬೇಕಾಯ್ತು. ನೀವ್ ಅಷ್ಟೊಂದು ಲೀಡರ್ ಆಗ್ಬಿಟ್ರೆ, ನೀವೇ ನ್ಯಾಯವಾದಿಗಳು ಆಗ್ಬಿಟ್ರೆ ನ್ಯಾಯ ಎಲ್ಲಿದೆ ಸ್ವಾಮಿ? ಇಂಥ ಬಡವರಿಗೆ ನ್ಯಾಯ ಸಿಗಲ್ವಾ? ನ್ಯಾಯ ಕೊಡಿಸ್ಬೇಕು. ಎಲ್ಲಾ ದರ್ಶನ ಅಭಿಮಾನಿಗಳಿಗೂ ಹೇಳ್ತಾರೆ, ಇದು ನ್ಯಾಯ ಬದಲಾಗಿ ಹೋರಾಟ ಮಾಡ್ರಿ. ರೇಖಾ ಸ್ವಾಮಿಗೆ ನ್ಯಾಯ ದೊರಕಿಸ್ಕೊಟ್ಟು, ಅವ್ರ ಸಾವಿಗೆ ನ್ಯಾಯ ದೊರಕಿಸ್ಕೊಟ್ಟು ನೀವು ಹೋರಾಟ ಮಾಡ್ರಿ. ನ್ಯಾಯ ಬದಲು